श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते धर्म विज्ञान वैराग्य परमैश्वर्यशालिनः आनन्दतीर्थ भगवत्पदान् वन्दे निरन्तरम् नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणः क्वयः प्रदर्शितो येन सम्यक् जयतीर्थं तमाश्रये नौमिन्याय सुधादिकृजय मुनीन् श्रीपादरट्सन्मणीन् व्यासार्यान् विविधागमभिविहरान् श्रीवादिराजानपि वन्देऽहं सवरान् रघुत्तमगुरून् वैदग्ध्यवरान् निधीन् श्रीसत्यव्रतराघवेन्द्रमुनिपान् सद्बोधसध्यानपान् तव संकीर्तनं वेदशास्त्रार्थज्ञानसिद्धये विद्यापीठविधातारं विद्यावारिधिचन्दिरम् विद्यार्थिवत्सलं वन्दे महामहिमसद्गुरुमापादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीगुरुभ्यो नमः नमो नमः हरिः ओम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत् महत्वात् भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धि नारायणं प्रभुं को ह्यन्यः पुण्डरीकाक्षान् महाभारतकृत् भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्मै व्यासाय अमिततेजसे यस्य प्रसादाद् वक्ष्यामि नारायण कथामिमाम् स्वस्त्यस्तु अशेष सन्मङ्गलानि भवन्तु। संजयोवाच ततः कर्णश्चरैस्तीक्ष्णैः अभिमन्युं दुरासदम् अभ्यवर्डत संकृद्धः पुत्रस्य हितकृತ್ತವ ನಿನ್ನ ಮಗನಾದ ದುರ್ಯೋಧನನಿಗೆ ಹಿತವನ್ನು ಬಯಸುವುದಕ್ಕಾಗಿ ಕರ್ಣ ಅಭಿಮನ್ಯುವಿನ ಜೊತೆಗೆ ಯುದ್ಧಕ್ಕೆ ಇಳಿದಿದ್ದಾನೆ. ಘನಘೋರ ರೀತಿಯ ಯುದ್ಧವಾಗ್ತಾ ಇದೆ. ಅಭಿಮನ್ಯುಸ್ತು ರಾಧೇಯಂ ತ್ರಿಸಪ್ತತ್ಯ ಶಿಲೀಮುಖೈ 27 ಬಾಣಗಳನ್ನು ಅಭಿಮನ್ಯು ಬಿಡ್ತಾನೆ ಕರ್ಣನ ಮೇಲೆ. ಬಹಳ ವಿಚಿತ್ರವಾಗಿ ಯುದ್ಧವಾಡ್ತಾ ಇರುವಾಗ ಕರ್ಣೋಪಿ ಚಾಸ್ಯ ಚಿಕ್ಷೇಪಂ ಬಾಣಾನ್ ಸನ್ನತ ಪರ್ವಣ. ಕರ್ಣನು ಕೂಡ ಕಡಿಮೆ ಅಲ್ಲ, ಪರಾಕ್ರಮಿ, ಪ್ರಚಂಡ ಬಲಶಾಲಿ, ಅದ್ಭುತವಾದ ಪರಾಕ್ರಮಿ. ಹಾಗಾಗಿ ತಾನು ಅದ್ಭುತ ರೀತಿಯಿಂದ ಬಾಣಗಳನ್ನು ಬಿಡ್ತಾ ಇರುವಾಗ ತಥೋ ಮುಹೂರ್ತಾತ್ ಕರ್ಣಸ್ಯ ಬಾಣೇನೇಕೇನ ವೀರ್ಯವಾನ್. ಕರ್ಣನಿಗೆ ಒಂದೇ ಒಂದು ಬಾಣವನ್ನು ಬಿಡ್ತಾನೆ ಅಭಿಮನ್ಯು. ಸಧ್ವಜಂ ಸಕಾರ್ಮುಕಂ ವೀರಶ್ಚಿತ್ವಾ ಭೂಮೌ ಅಪಾತಯತ. ಧ್ವಜ ಬಿಲ್ಲಿನಿಂದ ಸಹಿತನಾದ ಕರ್ಣನನ್ನು ತೆಳಗೆ ಬೀಳಿಸಿ ಬಿಡ್ತಾನೆ ಅರ್ಜುನ. ಅಭಿಮನ್ಯು ಕೆಳಗೆ ಬೀಳಿಸಿ ಬಿಡ್ತಾನೆ, ಧಾರಾಶಾಹಿಯಾಗಿ ಬೀಳ್ತಾನೆ. ತತಃ ಕೃಚ್ಛ್ರಗತಂ ಕರ್ಣಂ ದೃಷ್ಟ್ವಾ ಕರ್ಣಾತ್ ಅನಂತರ. ಕರ್ಣನಿಗೆ ಈ ಪರಿಸ್ಥಿತಿ ಬಂದದ್ದನ್ನು ನೋಡಿದ ಕರ್ಣನ ತಮ್ಮ ನಾನು ಯುದ್ಧಕ್ಕೆ ಬರ್ತೇನೆ ಅಂತ ಹೇಳಿ ಅಭಿಮನ್ಯುವಿನ ಮೇಲೆ ಯುದ್ಧಕ್ಕೆ ಬಂದ. ತಸ್ಯಾಭಿರನ್ಯುರಾಯಮ್ಯ ಸ್ಮಯನ್ಯೇಕೇನ ಪತ್ರಿಣ ಶಿರಃ ಪ್ರಚ್ಚಾವಯಾಮಾಸ ರಥಾದ್ರತ್ ಪ್ರಾಪತದ್ಭುವಿ. ಆ ಕರ್ಣನ ತಮ್ಮ ಅವನೂ ಮಹಾರಥಿ,
ಯುದ್ಧಕ್ಕೆ ಬರುವುದನ್ನು ಅಭಿಮನ್ಯುವನ್ನು ಗಮನಿಸಿ ನಗುತ್ತಾನೆ. ಮಗನೇ, ಕರ್ಣನನ್ನೇ ಉಡಾಯಿಸಿದ್ದೇನೋ, ನೀನ್ಯಾರೋ ಅಂತ ಹೇಳಿ ನಗುತ್ತಾ ಬಾಣವನ್ನು ಬಿಟ್ಟು ತಲೆಯನ್ನು ಕತ್ತರಿಸಿ ಹಾಕಿ ಅವನನ್ನು ಕೆಳಗೆ ಬಿಡಿಸಿ ಬಿಡ್ತಾನೆ. ಭ್ರಾತರಂ ನಿಹತಂ ದೃಷ್ಟ, ಕರ್ಣನ ಎದುರಿಗೇನೆ ಕರ್ಣನ ತಮ್ಮ ಸತ್ತು ಬಿದ್ದದ್ದು ನೋಡಿ ಕರ್ಣನಿಗೆ ಬಹಳ ಬೇಸರಿಕೆ ಆಗುತ್ತೆ. ಕರ್ಣಸ್ತು ಬಹುವಿರ್ಬಾಣೈ, ಕರ್ಣ ಭಾರಿ ಸಿಟ್ಟಿನಿಂದ ಅನೇಕ ಬಾಣಗಳನ್ನು ಬಿಡ್ತಾ ಇರುವಾಗ ಕರ್ಣಸ್ತು ಬಹುವಿರ್ಬಾಣೈ ರದ್ಯಮಾನೋಭಿಮನ್ಯುನ, ಆಗ ಅಭಿಮನ್ಯು ಬಿಡುವುದಿಲ್ಲ, ಪ್ರಚಂಡ ಪರಾಕ್ರಮಿ ಅಭಿಮನ್ಯು. ಕೃಷ್ಣನ ತಂಗಿ ಮಗ ರೀ, ಕೃಷ್ಣನ ಸೋದರಳೆಯ ಅರ್ಜುನನ ಮಗ. ಪಾಂಡವರ ಕುಡಿ ಯಾವ ಮಟ್ಟಕ್ಕೆ ಇರಬಹುದು ಊಹೆ ಮಾಡ್ಲಿಕ್ಕೆ ಸಾಧ್ಯ ಉಂಟ? ಕರ್ಣನಿಗೆ ಒಂದು ಬಿಲ್ಲು ಮುರಿತಾನೆ, ಎರಡನೇ ಬಿಲ್ಲು ತೆಗೆದುಕೊಂಡು ಕಟ್ಟುವುದಕ್ಕೆ ಆಪ್ಷನ್ನೇ ಕೊಡುವುದಿಲ್ಲ, ಆಸ್ಪದ ಕೊಡುವುದಿಲ್ಲ. ಅಷ್ಟು ಬಾಣಗಳನ್ನು ಬಿಟ್ಟಾಗ ಕರ್ಣ ಅನೇಕಮಭಿದ್ರವತ ಅಪಾಯ ಜವನೈರಶ್ವೈ, ವೇಗದಿಂದ ಓಡುವ ಕುದುರೆಗಳಿಗೆ ಇನ್ನೂ ವೇಗ ಓಡಿಸ್ತಾನೆ. ಓಡ್ ಮಾರಾಯ, ಅಭಿಮನ್ಯುನ ಎದುರಿಗೆ ನಿಲ್ಲಿಕ್ಕಾಗುವುದಿಲ್ಲ. ಆಗ ಅಭಿಮನ್ಯು, ತಿಷ್ಠ ಕರ್ಣ ಮಹೇಶ್ವಾಸ, ಕರ್ಣ ನಿಲ್ಲೋ, ಬಾ ಯುದ್ಧಕ್ಕೆ ಅಂತ ಹೇಳಿ ಅಭಿಮನ್ಯು ಚೀರ್ತಾ ಇದ್ದಾನೆ. ಕರ್ಣ ಅಲ್ಲಿಂದ ಓಡಿ ಹೋಗುತ್ತಾನೆ. ಎಷ್ಟು ಬಾರಿ ಕರ್ಣ ಯುದ್ಧದಿಂದ ಪಲಾಯನ ಮಾಡಿದ್ದಾನೆ. ಇರುವ ಕಥೆಗಳನ್ನು ಕೆಲವೊಮ್ಮೆ ಏನಾಗತ್ತೆ ಅಂತಂದ್ರೆ, ಇಲ್ಲದೆ ಇದ್ದದ್ದು ಹೇಳಿದಾಗ ನಡೆಯತ್ತೆ, ಯುದ್ಧ ವಿಷಯವನ್ನು ಹೇಳಿದಾಗಲೂ ಕೆಲವರಿಗೆ ಹೊಟ್ಟೆ ಉರಿಲಿಕ್ಕೆ ಶುರುವಾಗತ್ತೆ. ಇವತ್ತು ಆ ತರಹದ ನಾನಾ ಘಟನೆಗಳನ್ನು ನೋಡ್ತೇವೆ. ಅದರೊಳಗೆ ಒಬ್ಬ ಕರ್ಣ, ಇನ್ನೊಬ್ಬ ನಮ್ಮ ಶ್ರೀಮದಾಚಾರ್ಯರ ಮಹಾವಿರೋಧಿ. ಅವರ ವಿಜಯ ಗ್ರಂಥಗಳಲ್ಲಿ ಬಂದ ವಿಷಯಗಳನ್ನು ಹೇಳಿದಾಗಲೂ ಅವರ ಅನುಯಾಯಿಗಳಿಗೆ ಬೆಂಕಿ ಹತ್ತತ್ತೆ. ಇಲ್ಲದೇ ಇದ್ದ ವಿಷಯಗಳಲ್ಲ, ತಮ್ಮ ಪ್ರಾಚೀನಾಚಾರ್ಯರು ಹೇಳಲ್ಪಟ್ಟಿರ್ತಕ್ಕಂತಹ ವಿಜಯ ಗ್ರಂಥಗಳಲ್ಲಿ ಬಂದ ವಿಷಯಗಳನ್ನೇ ನಮ್ಮ ನಾರಾಯಣ ಪಂಡಿತಾಚಾರ್ಯರಾಗಲಿ ಅಥವಾ ವಾಯುಸ್ತುತಿಯಲ್ಲಿ ಆಗಲಿ ಅನೇಕ ಬಾರಿ ಅಲ್ಲಲ್ಲಿ ನಮ್ಮ ದಾಸವರೇಂದ್ರಗಳಾಗಲಿ ಹೇಳಿದ ವಿಷಯ ತಮ್ಮ ತಲೆಯಲ್ಲಿ ಇರುವ ವಿಷಯಗಳಲ್ಲ, ನಮ್ಮ ಸೈದ್ಧಾಂತಿಕರು ಪ್ರತಿಪಾದನೆಯನ್ನು ಮಾಡಿದ ವಿಷಯವಲ್ಲ, ನಮ್ಮ ಶ್ರೀಮದಾಚಾರ್ಯರು ಹೇಳಿದ ವಿಷಯವಲ್ಲ, ಅವರ ವಿಜಯ ಗ್ರಂಥಗಳಲ್ಲೇ ಬಂದ ವಿಷಯಗಳನ್ನು ಹೇಳಿದಾಗ ಅವರಿಗೆ ಬೆಂಕಿ ಹತ್ತದ್ದು. ಇದು ಆಸ್ ಇಟ್ ಈಸ್ ಕರ್ಣನ ವಿಷಯದಲ್ಲೂ ಕೂಡ. ಮಹಾಭಾರತದಲ್ಲಿ ಕರ್ಣ ಎಷ್ಟು ಬಾರಿ ಪಲಾಯನವನ್ನು ಮಾಡಿ ಹೋಗಿದ್ದಾನೆ ಎನ್ನುವುದನ್ನು ಹೇಳಿದಾಗಲೂ ಕೂಡ ಕರ್ಣನ ಅನುಯಾಯಿಗಳಿಗೆ ಬೆಂಕಿ ಹತ್ತುವುದು ನಿಜ. ಯಾಕೆಂತಂದ್ರೆ ಕೆಲವೊಮ್ಮೆ ಕಣ್ಣಿಗೆ ಬಟ್ಟಿ ಕಟ್ಟಿಕೊಂಡು ಇವರು ನಮ್ಮ ಹೀರೋ ಅಂತ ಒಪ್ಪಿಕೊಂಡು ಬಿಟ್ಟಿರ್ತಾರೆ. ಅವರಿಗೆ ಮಹಾಭಾರತ ಬೇಡ, ರಾಮಾಯಣ ಬೇಡ, ಇತಿಹಾಸ ಗ್ರಂಥಗಳು ಬೇಡ. ಕೇವಲ ಅವರಿಗೆ ಒಂದೇ ಬೇಕಾಗಿರುವುದು, ನಾವು ಯಾರನ್ನು ಹೀರೋ ಅಂತ ಒಪ್ಪಿಕೊಂಡಿದ್ದೇವೆ ಅವರಿಗೆ ನೀವು ಹೇಗೆ ನಿಂದೆ ಮಾಡಿದ್ದೀರಿ. ಅರೆ, ನಿಂದೆ ಮಾಡ್ಲಿಕ್ಕೆ ಹೊರಟಿಲ್ಲ, ನಿಂದೆ ಮಾಡುವ ಯಾವ ಉದ್ದೇಶವೂ ಇಲ್ಲ. ನಾವು ಹೇಳ್ತಾ ಇರೋದು ಏನು, ಗ್ರಂಥದಲ್ಲಿ ಬಂದ ವಿಷಯಗಳನ್ನು ಹೇಳ್ತಾ ಇರೋದು. ಗ್ರಂಥೋಕ್ತವಾದ ಶಾಸ್ತ್ರೋಕ್ತವಾದ ವಿಷಯಗಳನ್ನು ಹೇಳಿದಾಗಲೇನೆ ಇಷ್ಟು ಸಮಸ್ಯೆ ಮಾಡಿಕೊಳ್ಳುವವರು ತುಂಬಾ ಜನರಿದ್ದಾರೆ. ಬೇರೆ ಮದ್ದಿಲ್ಲ, ಅದಕ್ಕೆ ಯಾರು ಏನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಈಗ ನಮ್ಮ ಗುರುಗಳು, ಇದು ನಮಗೂ ಅಪ್ಲೈ ಆಗುವಂಥದ್ದು. ನಮ್ಮ ಗುರುಗಳನ್ನು, ನಮ್ಮ ತಂದೆ ತಾಯಿಗಳನ್ನು ನಾವು ರೋಲ್ ಮಾಡೆಲ್, ಹೀರೋ ಅಂತ ಒಪ್ಪಿಕೊಂಡಿರ್ತೇವೆ. ಅವರ ಬಗ್ಗೆ ಅವರ ಜೀವನದಲ್ಲೇ ನಡೆದ ತಪ್ಪುಗಳನ್ನು ತೋರಿಸಿದಾಗ ಅದನ್ನು ನಮಗೆ ಒಪ್ಪಿಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗೇನೆ ಕರ್ಣನನ್ನು ಕೂಡ ಅನೇಕ ಜನರು ತಮ್ಮ ಹೀರೋ ಅಂತ ಒಪ್ಪಿಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಕರ್ಣನ ನ್ಯೂನತೆಗಳನ್ನು ಹೇಳಿದಾಗ ಅವರಿಗೆ ಜೀರ್ಣ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಇದು ಫ್ಯಾಕ್ಟ್, ಸತ್ಯ. ಆದರೆ ಕರ್ಣ ಏನು, ಅವರು ತಿಳಿದ ಹಾಗೆ ಮಹಾ ಹೀರೋ ಅಲ್ಲ. ಅನೇಕ ಬಾರಿ ಸೋತಿದ್ದಾನೆ, ಅದು ಮಾತ್ರ ಸತ್ಯ. ಅರ್ಜುನನ ಎದುರಿಗೆ ಸೋಲುವುದು ಬೇಡ, ಭೀಮನ ಎದುರಿಗೆ ಸೋಲುವುದು ಬೇಡ. ಅರ್ಜುನನ ಮಗನಾದ ಅಭಿಮನ್ಯುವಿನ ಎದುರಿಗೂ ಇದು 4ನೇ ಬಾರಿ ಸೋತು ಕರ್ಣ ಓಡಿ ಹೋಗ್ತಾ ಇರುವುದು. 4ನೇ ಬಾರಿ. ಇನ್ನು ಇವತ್ತಿನ ಅಭಿಮನ್ಯು ಕೆಳಗೆ ಬೀಳೋದ್ರೊಳಗೆ ಇನ್ನೆಷ್ಟು ಬಾರಿ ಸೋಲಿಸ್ತಾನೋ ನಾವು ನೋಡೋಣ. ಮುಂದೆ ನೋಡ್ತಾ ಹೋದಾಗ ಗೊತ್ತಾಗತ್ತೆ.
ಅನ್ಯತ್ರ ಸೈಂಧವ. ಆಗ ಮಧ್ಯೆ ಧೃತರಾಷ್ಟ್ರ ಇಷ್ಟು ನಡೀತಾ ಇದೆ. ಅನ್ಯತ್ರ ಸೈಂಧವಾದ್ರಾಜನ್ ನಸ್ಮ ಕಶ್ಚಿದ್ ಅತಿಷ್ಠತ. ಸೈಂಧವ ಆಚೆ ಯಾರನ್ನೂ ಬರದೇ ಇರುವ ಹಾಗೆ ತಡೆದದ್ದಕ್ಕಾಗಿ ಯಾರೂ ಬರ್ತಾ ಇಲ್ಲ. ಅಭಿಮನ್ಯು ಹಿಂದೆ ನೋಡ್ತಾನೆ, ಯಾರೂ ಇಲ್ಲ, ಅಭಿಮನ್ಯು ಒಬ್ಬನೇ ಇದ್ದಾನೆ. ಸೌಭದ್ರಸ್ತು ತತಃಶಂಕಂ ಪ್ರಾತ್ಭಾಯ ಪುರುಷ ಋಷಭ. ಗಟ್ಟಿಯಾದ ಶಂಕನಾದವನ್ನು ಮಾಡ್ತಾನೆ. ನೀವು ಬರದೇ ಇದ್ರೆ ಏನಾಯ್ತು, ನಾನು ಪ್ರಚಂಡ ರೀತಿಯಿಂದ ಯುದ್ಧ ಮಾಡ್ತಾ ಇದ್ದೇನೆ, ಅರ್ಜುನನ ಮಗ ಎಂಬುದಾಗಿ ಹೆಮ್ಮೆಯಿಂದ ಯುದ್ಧ ಮಾಡ್ತಾ ಇದ್ದೇನೆ, ಬಂದ ಒಬ್ಬೊಬ್ಬರನ್ನು ನಾನು ಸೋಲಿಸಿ ಹಾಕ್ತಾ ಇದ್ದೇನೆ ಅಂತನ್ನುವ ಸೂಚನೆಯನ್ನು ಮಾಡುವುದಕ್ಕಾಗಿ ಅಭಿಮನ್ಯು ಜೋರಾಗಿ ಶಂಕನಾದವನ್ನು ಮಾಡ್ತಾನೆ. ಆಗ ಪೃಥ್ವಿ ಹೇಗಿತ್ತು ಎನ್ನುವುದನ್ನು ಹೇಳ್ತಾರೆ. ಅಗಮ್ಯ ರೂಪ ಪೃಥ್ವಿ ಕ್ಷಣೇನಾಸೀತ್ ಸುದಾರುಣ. ಅಭಿಮನ್ಯು ಯುದ್ಧ ಪ್ರಾರಂಭವಾದ ಮೇಲೆ ಆ ಪೃಥ್ವಿಯೊಳಗೆ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆ ಮಟ್ಟದೊಳಗೆ ದ್ರೋಣಾಚಾರ್ಯರು ಬಂಧನವನ್ನು ಮಾಡಿದ್ದಾರೆ. ಅಭಿಮನ್ಯು ಒಳಗೆ ಹೋಗಿದ್ದಾನೆ. ಅತ್ಯಂತ ದಾರುಣವಾಗಿದೆ. ಎಲ್ಲಿ ನೋಡಿದಲ್ಲಿ ಆನೆ, ಕುದುರೆ, ಸೈನಿಕರು, ರಾಜರುಗಳು, ರಾಜರ ಮಕ್ಕಳುಗಳು, ಹೆಣಗಳೇ. ವಧ್ಯತಾಂ ರಾಜಪುತ್ರಾಣಂ ಕ್ರಂದತಾಂ ಇತರೇತರಂ. ಏನು ಸತ್ತ, ಈ ರಾಜನ ಮಗ ಸತ್ತ, ಆ ರಾಜನ ಮಗ ಸತ್ತ, ಆ ರಾಜನ ಮಗನ ವಧವಾಯಿತು, ಆ ರಾಜನ ಮಗನ ವಧವಾಯಿತು ಅಂತನ್ನೋದನ್ನೇ ಕೇಳ್ತಾ ಇದ್ದಾರೆ. ಎಲ್ಲರೂ ಅಳುತ್ತಾ ಇರುವ ಧ್ವನಿ ಕೇಳ್ತಾ ಇದೆ. ಪ್ರಾದುರಾಸೀನ್ ಮಹಾಶಬ್ದ ಭೀರೋಳಾಂ ಭಯವರ್ಧನ. ಭಾರಿ ಭಯಾನಕವಾದ ಸಮಯ ಹಾಗೆ ನಡೀತಾ ಇದೆ. ಆಗ ಧೃತರಾಷ್ಟ್ರ ಮಧ್ಯೆ ಮಾತನಾಡ್ತಾನೆ, ಅಲ್ಲ, ಅಭಿಮನ್ಯು ಏನೋ ಒಳಗೆ ಹೋದ, ಆದರೆ ಅಭಿಮನ್ಯುವಿನ ಜೊತೆಗೆ ಭೀಮ, ದುರ್ಯೋಧನ, ಭೀಮ, ಧರ್ಮರಾಜ, ನಕುಲ, ಸಹದೇವರು, ಸಾತ್ಯಕಿ ಇವರೆಲ್ಲರೂ ಬರ್ತೇನೆ ಅಂತ ಹೇಳಿ ಮಾತು ಕೊಟ್ಟಿದ್ದಾರಲ್ಲ, ಯಾಕೆ ಅವರು ಒಳಗೆ ಹೋಗ್ತಾ ಇಲ್ಲ? ಆಗ ಸಂಜಯ ಹೇಳ್ತಾನೆ, ಯುಧಿಷ್ಠಿರೋ ಭೀಮಸೇನ ಶಿಖಂಡಿ ಸಾತ್ಯಕಿರ್ಯಮೋ ನಕುಲ ಸಹದೇವರು ದೃಷ್ಟದ್ಯುಮ್ನೋ ವಿರಾಟಶ್ಚ ದ್ರುಪದಶ್ಚ ಕೈಕಯಃ ದೃಷ್ಟಕೇತುಶ್ಚ ಸಮೃದ್ಧ. ಮತ್ಸ್ಯ ದೇಶದ ರಾಜರುಗಳು. ಇಷ್ಟೆಲ್ಲ ರಾಜರುಗಳು ಒಳಗೆ ಹೋಗಬೇಕು ಅಂತ ಪ್ರವೇಶವನ್ನು ಮಾಡ್ತಾ ಇರುವಾಗ ಅವರಿಗೆ ದೊಡ್ಡದಾದ ತಡೆಗೋಡಿಯಾಗಿ ನಿಂತವರು ನಿನ್ನ ಅಳೆಯ ಜಯದ್ರಥ ಅಂತ ಕೇಳಿದಾಗ ಧೃತರಾಷ್ಟ್ರ ಹೊರಪ್ಪ. ಅಲ್ಲ, ಜಯದ್ರಥನಿಗೆ ಇಷ್ಟು ಶಕ್ತಿ ಹೇಗೆ ಬಂತು? ಗೊತ್ತು ನನಗೆ ಜಯದ್ರಥ ಏನು ಅಂತ ನನಗೆ ಗೊತ್ತು. ಈಗ ಹೇಳಿಗ ಕಿಂ ಜಪ್ತಂ ಏನ್ ಜಪ ಮಾಡಿದ, ಕಿಂ ಹುತಂ ಏನು ಯಜ್ಞವನ್ನು ಮಾಡಿದ, ಕಿಂ ಇಷ್ಟಂ ಇಷ್ಟದಾನವನ್ನು ಏನು ಮಾಡಿದ, ಸುತಪ್ತಂ ಏನ್ ಭಾರಿ ವಿಶೇಷವಾದ ತಪಸ್ಸು ಮಾಡಿದ್ದಾನೆ, ಯಾವ ಇಂದ್ರಿಯ ನಿಗ್ರಹವನ್ನು ಮಾಡಿದ್ದಾನೆ, ಬ್ರಹ್ಮಚರ್ಯದ ಪಾಲನೆಯನ್ನು ಯಾವ ತರಹದ ಬ್ರಹ್ಮಚರ್ಯವನ್ನು ಪಾಲನೆಯನ್ನು ಮಾಡಿದ್ದಾನೆ, ಯಾವ ದೇವರನ್ನು ಸಂತೋಷಪಡಿಸಿದ್ದಾನೆ. ಏನಾಗಿದೆ? ಭೀಮ, ಧರ್ಮರಾಜ, ನಕುಲ, ಸಹದೇವ, ದೃಷ್ಟದ್ಯುಮ್ನ, ವಿರಾಟ, ದ್ರುಪದ, ಚೇಕಿತಾನ ಎಲ್ಲರನ್ನು ಎದುರಿಸಿ ಗಟ್ಟಿಯಾಗಿ ನಿಂತಿದ್ದಾನೆ ಅಂತಂದ್ರೆ ಏನು ಅವನಲ್ಲಿ ಅಂತಹ ಸ್ಪೆಷಾಲಿಟಿ ಇತ್ತು ಅಂತ ಕೇಳಿದಾಗ ಸಂಜಯ ಉವಾಚ. ಶ್ರೀಮದಾಚಾರ್ಯರು ಸೊಗಸಾದ ನಿರ್ಣಯವನ್ನು ಕೊಡ್ತಾರೆ. ದ್ರೌಪದಿಯೇ ಹರಣೆ. ವನವಾಸದಲ್ಲಿ ಇರುವಾಗ ಜಯದ್ರಥ ದ್ರೌಪದಿಯನ್ನೇ ಅಪಹಾರ ಮಾಡಬೇಕು ಅಂತೇಳಿ ಕೈ ಹಿಡಿದು ರಥದೊಳಗೆ ಕೂಡಿಸಿಕೊಂಡು ಬಿಟ್ಟಿರ್ತಾನೆ. ಆಗ ಭೀಮಸೇನ ದೇವರು ಹೋಗಿ ಅವನನ್ನು ಗೊದ್ದಿ ಚಂಡಾಡಿ ಎಳ್ಕೊಂಡು ಬಂದು ಇನ್ನೇನು ಅವನ ಸಂಹಾರವನ್ನು ಮಾಡಬೇಕು. ಧರ್ಮರಾಜ ಹೇಳ್ತಾನೆ, ನಮ್ಮ ಸಂಬಂಧಿಯಾಗಿದ್ದಾನೆ, ಬಿಟ್ಬೇಡು. ಆಗ ಭೀಮಸೇನ ದೇವರು ಏನ್ ಮಾಡ್ತಾರೆ ಅಂತಂದ್ರೆ 5 ಕಡೆಗೆ ಜುಲ್ಪಿ ಬಿಟ್ಟು, ಇಲ್ಲಿ 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 5 ಕಡೆಗೆ ಜುಲ್ಪಿ ಬಿಟ್ಟು ಚೆನ್ನಾಗಿ ಉಳಿದ ತಲೆಯೆಲ್ಲ ಬೋಳಿಸಿ ಭಾರಿ ಅವಮಾನವನ್ನು ಮಾಡಿ, ಪಾಂಡವರ ಕೈಯಲ್ಲಿ ನಾನು ಸೋತಿದ್ದೇನೆ, ನಾನು ದ್ರೌಪದಿಯ ದಾಸ ಅಂತ ಹೇಳಿ 2 ಕೈಗಳನ್ನು ಎತ್ತಿ ಹೋದಲ್ಲೆಲ್ಲ ಹೇಳಬೇಕು ಅಂತ ಹೇಳಿಸಿ ಅವನನ್ನು ಹೊರಗೆ ಹಾಕಿರ್ತಾರೆ ಭೀಮಸೇನ ದೇವರು. ಇದರಿಂದ ಭಾರಿ ಅವಮಾನವಾಗಿರ್ತದೆ, ಭಾರಿ ಪೀಡೆಯಾಗಿರ್ತದೆ. ಏನಾದರೂ ಮಾಡಿ ಪಾಂಡವರ ಮೇಲೆ ಏನಂತಾರೆ ಪ್ರತೀಕಾರ ತೀರಿಸಬೇಕು ಅಂತ ಹೇಳಿ 1 ವರ್ಷಗಳ ಕಾಲ ರುದ್ರದೇವರನ್ನು ಕುರಿತು ಭಾರಿ ತಪಸ್ಸು ಮಾಡ್ತಾರೆ. ದೇವಮಾರಾಧಯತ್ ಶರವನ್ ಗಣನ್ ಬ್ರಹ್ಮ ಸನಾತನಂ
ಭಕ್ತಾನುಕಂಪಿ, ಭಕ್ತರ ಮೇಲೆ ತಪಸ್ಸನ್ನು ಮಾಡುವವರ ಮೇಲೆ ಅನುಗ್ರಹವನ್ನು ಮಾಡುವ ಆಶುತೋಷರಾದ ರುದ್ರದೇವರು ಪ್ರತ್ಯಕ್ಷರಾಗಿ ಹೇಳ್ತಾರೆ, ಬಹಳ ದಯವನ್ನು ಮಾಡಿ ಹೇಳ್ತಾರೆ, ಜಯದ್ರಥ, ನಿನ್ನ ತಪಸ್ಸಿಗೆ ಸಂತುಷ್ಟನಾಗಿದ್ದೇನೆ, ಏನ್ ಬೇಕೋ ವರ ಕೇಳು. ಅವನು ಹೇಳ್ತಾನೆ, ಎಲ್ಲ ಪಾಂಡವರನ್ನು ನಾನು ನಿಗ್ರಹ ಮಾಡಬೇಕು. ಹುಚ್ಚ, ಸಂಹಾರ ಮಾಡಬೇಕಂತ ಬಿಡುವುದೇ ಇಲ್ಲ, ನಿಗ್ರಹ ಮಾಡಬೇಕು ಅಂತ ಬೇಡ್ತಾರೆ. ದೇವತೆಗಳ, ನಾನು ಯಾವಾಗಲೂ ಹೇಳ್ತಾ ಇರುವಂಥದ್ದು ಇದು ಸತ್ಯ ಮಾತು, ನಾವು ದೇವತೆಗಳನ್ನು ಚೆನ್ನಾಗಿ ಆರಾಧನೆಯನ್ನು ಮಾಡಿ ಅವರನ್ನು ನಮ್ಮ ಅಭಿಮುಖರಾಗಿ ಇಟ್ಟುಕೊಂಡಾಗ, ದೈವ ನಮ್ಮ ಪರವಾಗಿ ಇದ್ದಾಗ ನಮ್ಮ ಸಾಧನೆಗೆ ತಕ್ಕದಾದ ಫಲ ಸಿಕ್ಕೇ ಸಿಗತ್ತೆ. ಯಾಕೆ? ಆ ತರಹದ ವರಗಳನ್ನು ನಮ್ಮ ಬಾಯಿಯಿಂದ ಬೇಡಿಸ್ತಾರೆ. ದೈವ ಏನಾದರೂ ನಮ್ಮ ವಿರುದ್ಧವಾಗಿ ನಿಂತಿತ್ತು ಅಂತಂದ್ರೆ ದೊಡ್ಡ ಸಾಧನೆಯನ್ನು ಮಾಡಿದಾಗಲೂ ಕೂಡ ಕ್ಷುದ್ರವಾದ ಫಲವನ್ನು ಬೇಡಿಸಿಬಿಡ್ತಾರೆ. ಯಾಕೆ? ತತ್ವಾಭಿಮಾನಿಗೆ ದೇವತೆಗಳಲ್ಲವೇ, ಅವರು ನಮ್ಮ ಬಾಯಿಯಲ್ಲಿ ನಿಂತು, ನಮ್ಮ ಇಂದ್ರಿಯಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ ನಿಂತು ಏನ್ ಬೇಕಾದ್ರೂ ಪ್ರೇರಣೆಯನ್ನು ಮಾಡಬಹುದು. ಅವರು ಕುಂಭಕರ್ಣನಿಗೆ ಇದೇ ರೀತಿಯಾಗಿ ಆಯ್ತಲ್ವೇ? ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ, ಬ್ರಹ್ಮದೇವರು ಪ್ರತ್ಯಕ್ಷರಾಗಿದ್ದಾರೆ, ಏನ್ ಬೇಕು ಅಂತ ಕೇಳಿದ್ರೆ ನಂಗೆ ಗಾಢವಾದ ನಿದ್ದೆ ಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಸೇವೆ ಮಾಡಲೇಬೇಕು. ದೇವತೆಗಳ, ರುದ್ರಾದಿ ದೇವತೆಗಳ, ಮುಖ್ಯವಾಗಿ ವಾಯುದೇವರ, ಶಿವನ್ ಟೀಕಾಕೃತ್ಪಾದಿ ಗುರುವರೇಣ್ಯರ, ನಾಳೆ ಬರ್ತಾ ಇರುವ ಗುರು ಸಾರ್ವಭೌಮರಾದ ರಾಘವೇಂದ್ರ ಸ್ವಾಮಿಗಳವರ ವಿಶೇಷವಾದ ಸೇವೆ ಮಾಡಬೇಕು. ಆದರೆ ಒಂದು ಎಚ್ಚರಿಕೆಯಲ್ಲಿ, ಸೇವೆ ಮಾಡುವುದಕ್ಕಿಂತಲೂ ಪೂರ್ವದೊಳಗೆ ದೈವ ನಮ್ಮ ಪರವಾಗಿ ಇದೆಯೋ ಇಲ್ಲವೋ ಎನ್ನುವುದನ್ನು ನೋಡಿಕೊಳ್ಳಬೇಕು. ದೈವ ನಮ್ಮ ಪರವಾಗಿ ಮಾಡಿಕೊಂಡು ನಾವು ಸೇವೆ ಮಾಡುವುದು ಬಹಳ ಶ್ರೇಷ್ಠ. ಬಹಳ ಕಷ್ಟಪಟ್ಟು ರಾಯರ ಸೇವೆಯನ್ನು ಮಾಡಿ, ರಾಯರ ಆರಾಧನೆ ಆಯಿತು, ಎಲ್ಲ ಮಾಡಿ ಕೊನೆಗೆ ಏನೋ ಒಂದು ಕ್ಷುದ್ರವಾಗಿ ಬೇಡಿಬಿಟ್ರೆ ಸೇವೆ ವ್ಯರ್ಥವಾಗಿ ಹೋಗಿಬಿಡತ್ತೆ. ಅದು ಜನ್ಮಾಂತರಕ್ಕೆ ನಮಗೆ ಉಪಯೋಗ ಬಂದಿತ್ತು, ಈಗಂತೂ ವ್ಯರ್ಥವಾಗಿ ಹೋಯ್ತಲ್ವೇ. ಈ ಪರಿಸ್ಥಿತಿ ಜಯದ್ರಥನದಾಯಿತು. ಬಹಳ ಕಷ್ಟಪಟ್ಟ, ವ್ರತ ಉಪವಾಸ ನಿಯಮಗಳನ್ನು ಮಾಡಿದ, ಪ್ರತ್ಯಕ್ಷರಾಗಿದ್ದಾರೆ ರುದ್ರದೇವರು. ಪಾಂಡವರನ್ನು ಸಂಹಾರವನ್ನು ಮಾಡಿಬಿಡಬೇಕು ಅಂತ ಕೇಳಿದ್ರೆ ಕೊಡ್ತಿದ್ರಲ್ಲ ರುದ್ರದೇವರು. ಸಂಹಾರ ಮಾಡ್ಲಿಕ್ಕೆ ಆಗ್ತಿತ್ತೋ ಬಿಡ್ತಿತ್ತೋ ಮುಂದಿಂದು. ಅದಾದ್ರೂ ವರ ದೊಡ್ಡದು ಬೇಡಬಹುದಾಗಿತ್ತಲ್ವೇ? ಏನು ಬೇಡಿದ? ಪಾಂಡವರನ್ನು ನಿಗ್ರಹ ಮಾಡಬೇಕು. ರುದ್ರದೇವರಂತಾರೆ, ಪಾಂಡವರನ್ನು ನಿಗ್ರಹವನ್ನು ಮಾಡಬೇಕಲ್ಲ, ಒಂದು ದಿನ ನಿಗ್ರಹವನ್ನು ಮಾಡ್ತೀಯಾ, ಅದು ಅರ್ಜುನನನ್ನು ಬಿಟ್ಟು ಅಂತ ಹೇಳಿದ್ರು, ವರ ಕೊಟ್ಟರು, ಹೋಗಿ. ಅಂದ್ರೆ ಸಮಗ್ರವಾದ ಪಾಂಡವರ ನಿಗ್ರಹ ಮಾಡ್ಲಿಕ್ಕೆ ಆಗಲಿಲ್ಲ. ಸಂಪೂರ್ಣವಾದ ಕಾಲದೊಳಗೆ ಪಾಂಡವರ ನಿಗ್ರಹವನ್ನು ಮಾಡಲಿಕ್ಕಾಗಲಿಲ್ಲ. ಕೇವಲ ಒಂದೇ ದಿನ, ಅದು ಅರ್ಜುನನನ್ನು ಬಿಟ್ಟು. ಇಷ್ಟಕ್ಕಾಗಿ ವರ್ಷ ತಪಸ್ಸು ಮಾಡಬೇಕು ಯಾಕೆ? ದೈವದ ಸಂಕಲ್ಪವಿತ್ತು. ಅವತ್ತು ಅಭಿಮನ್ಯುವಿನ ಕೊನೆ ದಿನವಿತ್ತು. ಆದ್ದರಿಂದಾಗಿ ರುದ್ರದೇವರು ಆ ರೀತಿಯಾಗಿ ವರ ಕೊಟ್ಟರು. ಅದು ದೈವ ಜಯದ್ರಥನ ವಿರುದ್ಧವಾಗಿ ಇದ್ದದ್ದಕ್ಕಾಗಿಯೇ ಈ ತರಹದ ಪರಿಸ್ಥಿತಿ ಬಂತಲ್ಲವೇ? ಏಕಾಹಮಿತಿ ರಾಜೇಂದ್ರ ತತ್ರೈವಾಂತರ ಧೀಯತ. ಒಂದೇ ಒಂದು ದಿನ ಅಂತ ಹೇಳ್ತಾರೆ. ಅವತ್ತು ಅದೃಶ್ಯರಾಗಿ ಹೋಗ್ತಾರೆ. ಆ ಒಂದು ದಿನ ಇವತ್ತು ಜಾಗೃತವಾಗಿದೆ. ಹಾಗಾಗಿ ಭೀಮ, ನಕುಲ, ಸಹದೇವ, ಧರ್ಮರಾಜ ಮೊದಲು ಮಾಡಿಕೊಂಡು ಎಲ್ಲರಿಗೂ ಕೂಡ ದೊಡ್ಡ ಗೋಡೆಯಾಗಿ ಜಯದ್ರಥ ಗಟ್ಟಿಯಾಗಿ ನಿಂತು ಬಿಟ್ಟಿದ್ದಾರೆ. ಈಚೆ ಅಭಿಮನ್ಯು ಒಳಗೆ ಯುದ್ಧವಾಡ್ತಾ ಇದ್ದಾನೆ. ಯುದ್ಧವಾಡ್ತಾ ಇರುವಾಗ ವೃಷಸೇನ, ಕರ್ಣನ ಮಗ, ಅವನು ಯುದ್ಧಕ್ಕೆ ಬರ್ತಾನೆ. ಅವನನ್ನು ಕೆಳಗೆ ಬೀಳಿಸಿ ಹಾಕಿಬಿಡ್ತಾನೆ. ಆಗ ವಿಸಂಜ್ಞ ಎಚ್ಚರಿಕೆ ತಪ್ಪಿ ಕೆಳಗೆ ಬಿದ್ದಾಗ ಅವನನ್ನು ಸಾರಥಿಗಳು ಎತ್ತಿಕೊಂಡು ಹೋಗ್ತಾರೆ. ಅದಾದ ಮೇಲೆ ಅಭಿಮನ್ಯುವಿನ ಜೊತೆಗೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಏನಾಗಿಬಿಟ್ಟಿತ್ತು ಅಂತಂದ್ರೆ ಅಲ್ಲಿ ಪರಿಸ್ಥಿತಿ, ಜಯದ್ರಥ ಎಲ್ಲರನ್ನು ತಡೆದು ಬಿಟ್ಟಿದ್ದಾನೆ. ಒಳಗೆ ಇದ್ದೋನೋ ಅಭಿಮನ್ಯು ಒಬ್ಬನೇ. ಹಾಗಾಗಿ ಎಲ್ಲರಿಗೂ ಎಲ್ಲೋ ಒಂದು ಆಶೆ ಹುಟ್ಟಿದೆ.
ಅಭಿಮನ್ಯುವನ್ನು ನಾವು ಸಂಹಾರವನ್ನು ಮಾಡಬಹುದು. ಅಭಿಮನ್ಯು ಇವತ್ತು ಸಾಯಬಹುದು. ಹಣ್ಣನ್ನು ಮಾಡೋಣ, ನಿತ್ರಾಣ ಮಾಡೋಣ, ಯಾವಾಗಾದ್ರೂ ಒಂದಾದ್ರೂ ವೀಕ್ ಪಾಯಿಂಟ್ ಸಿಕ್ಕಬಹುದು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಅಹಂ ಪೂರ್ವಂ ಇತಿ ಕ್ಷತ್ರಿಯ ಪುಂಗವ, ನಾನ್ ಮೊದಲು ಹೋಗ್ತೇನೆ ಅಂತೇಳಿ ಕ್ಷತ್ರಿಯ ರಾಜರುಗಳೆಲ್ಲ ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಭಿಮನ್ಯುವಿನ ಜೊತೆಗೆ. ತಪ್ಪು ಏನಾದರೂ ಆ ವೀಕ್ ಪಾಯಿಂಟು, ಆ ತಪ್ಪು ಏನಿದೆ ನಮ್ಮ ಎದುರಿಗೆ ಆಯ್ತು, ಅದು ದೊಡ್ಡ ಕೀರ್ತಿ ನಮ್ಮ ಬಗ್ಗೆ ಬಂದಿತ್ತಲ್ಲ. ಎಲ್ಲರೂ ತಮ್ಮ ತಮ್ಮ ಮೂಗಿನ ನೇರ ವಿಚಾರವನ್ನು ಮಾಡ್ತಾ ಇದ್ದಾರೆ. ಬಂದರೆ ಸ್ಪರ್ಧಮಾನ ಸಮಾಜ ಗುರ್ಜಿಘಾಂಸೋರ್ಜುನಾತ್ಮಜನ್, ಎಲ್ಲರೂ ಬಾಣಗಳನ್ನು ಬಿಡುವರೆ. ಏಕೇಚನ ಗತಾಸ್ತಸ್ಯ, ಆದ್ರ ದೈವ ವಿಚಿತ್ರವಾದದ್ದು, ಅಭಿಮನ್ಯುವಿನ ಎದುರಿಗೆ ಯಾರು ಬಂದಿದ್ದಾರೆ ಅವರು ಯಾರು ತಿರುಗಿ ಹೋಗೇ ಇಲ್ಲ, ಎಲ್ಲರೂ ಅಲ್ಲಿಗೆ ಫುಲ್ ಸ್ಟಾಪ್. ಅವರು ಮುಂದೂ ಬಂದಿಲ್ಲ, ಅಭಿಮನ್ಯುವಿನ ಜೊತೆಗೆ ಬರಲಿಲ್ಲ, ಅಭಿಮನ್ಯುವನ್ನ ಸಂಹಾರವನ್ನು ಮಾಡುವಷ್ಟರ ಹತ್ತಿರಕ್ಕೂ ಬರಲಿಲ್ಲ, ತಿರುಗಿಯೂ ಹೋಗಲಿಲ್ಲ, ಎಲ್ಲರೂ ಅಲ್ಲೇ ಫುಲ್ ಸ್ಟಾಪ್. ಇದು ಅಭಿಮನ್ಯುವಿನ ಪರಾಕ್. ನದೇ ಪ್ರತಿಜ್ಞವರ್ತಂತ ಸಮುದ್ರಾದಿವ ಸಿಂಧವ, ನದಿ ಸಮುದ್ರದೊಳಗೆ ಬರುತ್ತೆ, ತಿರುಗಿ ಹೋಗಲಾರದು, ಒಳಗೆ ಹೋಗಿದ್ದು ಒಳಗೆ. ಹೇಗೋ ಹಾಗೆ ಅಭಿಮನ್ಯುವಿನ ಎದುರಿಗೆ ಬಂದವರು ಅಭಿಮನ್ಯುವಿನ ಎದುರಿಗೆ ಹೋಗಿಬಿಡುವರು ಅಷ್ಟೇ, ತಿರುಗಿ ಹೋಗೋದು ಇಲ್ಲವೇ ಇಲ್ಲ. ಅಥ ರುಕ್ಮರಥೋ, ಆಗ ಮದ್ರರಾಜನ ಮಗ ರುಕ್ಮರಥ ಅಂತ ಮಹಾಬಲಾಢ್ಯ ಪರಾಕ್ರಮ, ಅವನು ಯುದ್ಧಕ್ಕೆ ಬರ್ತಾನೆ ಅಭಿಮನ್ಯುವಿನ ಎದುರಿಗೆ. ಆ ರುಕ್ಮರಥನನ್ನು ದೃಷ್ಟ ರುಕ್ಮರಥಂ ರುಗ್ಣಂ ಪುತ್ರಂ ಶಲ್ಯಸ್ಯ ಮಾನಿನಂ ಜೀವಗ್ರಾಹಂ ಜಿಗಕ್ಷಂತಂ ಸೌಭದ್ರೇಣ ಯಶಸ್ವಿನ ಸಂಗ್ರಾಮ ದುರ್ಮದಾರಾಜನ್ ರಾಜಪುತ್ರ ಪ್ರಹರಣ. ಆಗ ಆ ರುಕ್ಮರಥನ ಸಮವಯಸ್ಕರೆಲ್ಲರೂ ಬಂದು ಅವನ ದುರವಸ್ಥೆಯನ್ನು ನೋಡಿ ಅವನನ್ನು ಎತ್ತಿಕೊಂಡು ಹೋಗಿಬಿಡ್ತಾರೆ. ಅದಾದ ಮೇಲೆ ಮುಂದೆ ಹೀಗೆ ಯುದ್ಧ ನಡೀತಾ ಇದೆ. ಆಗ ಏನು ಮಾಡಿದ ಇವನು ಅಂತಂದರೆ, ರಾಜಪುತ್ರ ಶತಂ ತದ್ವತ್ ಸೌಭದ್ರೇಣ ನಿಪಾತಿತಂ, 100 ಜನ ರಾಜರ ಮಕ್ಕಳನ್ನು ಒಬ್ಬ ಅಭಿಮನ್ಯು ಸಂಹಾರವನ್ನು ಮಾಡಿದ್ದಾನೆ. ಯುವರಾಜರನ್ನು ಎಷ್ಟು ಜನ? ಒಂದಲ್ಲ ಎರಡಲ್ಲ, 100 ಜನರನ್ನು. ಏಕೇನ ನೀತಾನ್ ದೃಷ್ಟ ಭೀತೋ ದುರ್ಯೋಧನೋ ಭವತ, ದುರ್ಯೋಧನ ನಡಿಗೆ ಹೋಗಿಬಿಟ್ಟ. ದುರ್ಯೋಧನ ಮಗ ಸಿಗೋನಿದ್ದ, ಇನ್ನೂ ಸಿಕ್ಕಿರಲಿಲ್ಲ, ನಡಿಗೆ ಹೋಗಿಬಿಟ್ಟ. ಅತಾಭವತ್ತೇ ವಿಮುಖ ಪುತ್ರ ಶರ ಸದಾಹತಃ, ದುರ್ಯೋಧನ ಅಭಿಮನ್ಯುವಿನ ಜೊತೆಗೆ ಯುದ್ಧವಾಡ್ತಾ ತಿರುಗಿ ಹೊರಟು ಹೋಗಿಬಿಡ್ತಾನೆ. ಹೀಗೆ ಘನಘೋರ ಮಟ್ಟದ ಯುದ್ಧವಾಗ್ತಾ ಇದೆ ಎಂಬುದಾಗಿ ತಿಳಿಸ್ತಾರೆ. ಈ ಯುದ್ಧ ಇನ್ನೂ ಬಹಳ ಘೋರವಾದ ಮಟ್ಟಕ್ಕೆ ಇಳಿಯುತ್ತೆ. ಅದು ನಾಳೆ ದಿನ ಕೇಳುವಂತೆ ಪ್ರಯತ್ನ ಮಾಡೋಣ ಎಂಬುದಾಗಿ ತಿಳಿಸ್ತಾರೆ. ನಾನು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪಿತಯೇವಾನಂ ಶೃಣೋಮಿ ಪರಮಸ್ಸರತ್ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತಿ ಗುರುಂ ಮಮ. ಶ್ರೀಕೃಷ್ಣಾರ್ಪಣಮಸ್ತು.